ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದು ಪಬ್ಲಿಕ್ ನೋಟಿಸ್ ಬಿಟ್ಟಿದ್ದಾರೆ 22 ಮೇ 2026ಕ್ಕೆ. ಈ ಒಂದು ಪಬ್ಲಿಕ್ ನೋಟಿಸ್ ಪ್ರಕಾರ ಯಾವ ವಿದ್ಯಾರ್ಥಿಗಳು ನೀಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ರಿಫಂಡ್ ಮಾಡಲು ಒಂದು ಲಿಂಕ್ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಲಿಂಕ್ ಡೇಟ್ ಎಷ್ಟಿದೆ ನೋಡಿ, ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ ಎಂಟರ್ ಮಾಡಲು ಒಂದು ಲಿಂಕ್ ಬಿಡ್ತಾರೆ. ಆ ಒಂದು ಲಿಂಕ್ ಅಲ್ಲಿ 22 ಮೇ 2026 ಅಂತ 27 ಮೇ 2026 ರಾತ್ರಿ 11 ಗಂಟೆವರೆಗೆ ಈ ಒಂದು ಲಿಂಕ್ ಆಕ್ಟಿವೇಟ್ ಇರುತ್ತೆ. ಅಂದ್ರೆ ಆ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಅಪ್ಲಿಕೇಶನ್ ಹಾಕಿದ್ರ ಎಲ್ಲ ವಿದ್ಯಾರ್ಥಿಗಳು ಲಾಗಿನ್ ಮಾಡಿ ನಿಮ್ಮ ಏನೆಲ್ಲ ಡೀಟೇಲ್ ಹಾಕಬೇಕು ಇಲ್ಲಿ ನೋಡಿ. ಮುಖ್ಯವಾಗಿ ಇಲ್ಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಆಸ್ ಪರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಅದೇ ರೀತಿ ಹೆಸರು ಎಂಟರ್ ಮಾಡಿ, IFSC ಕೋಡ್, ಅಕೌಂಟ್ ನಂಬರ್, ಬ್ಯಾಂಕ್ ನೇಮ್ ಸರಿಯಾಗಿ ಎಂಟರ್ ಮಾಡಿ ಇಲ್ಲಿ ಆ ಒಂದು ಲಿಂಕ್ ಅಲ್ಲಿ ಸರಿಯಾಗಿ ಇವೆಲ್ಲ ಡೀಟೇಲ್ ಅನ್ನು ಸರಿಯಾಗಿ ಎಂಟರ್ ಮಾಡಬೇಕು. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಆಸ್ ಪರ್ ಬ್ಯಾಂಕ್ ಅಕೌಂಟ್, IFSC ಕೋಡ್ ಸರಿಯಾಗಿ ಎಂಟರ್ ಮಾಡಬೇಕು, ಅಕೌಂಟ್ ನಂಬರ್ ಕೂಡ ಸರಿಯಾಗಿ ಎಂಟರ್ ಮಾಡಬೇಕು, ಬ್ಯಾಂಕ್ ನೇಮ್ ಕೂಡ ಸರಿಯಾಗಿ ಎಂಟರ್ ಮಾಡಿದಾಗ ಮಾತ್ರ ನಿಮ್ಮ ಒಂದು ಅಮೌಂಟ್ ರಿಫಂಡ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗೆ ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ, 22 ಮೇ 2026ರಿಂದ 27 ಮೇ 2026 ರಾತ್ರಿ 11 ಗಂಟೆವರೆಗೆ ಕೊನೆಯ ದಿನಾಂಕವಿದೆ. 27 ಮೇ 2026 ಕೊನೆಯ ದಿನಾಂಕವಿದೆ. ಒಂದು ವೇಳೆ ಈ ದಿನಾಂಕದ ಒಳಗಡೆ ನೀವು ರಿಫಂಡ್ ಈ ಒಂದು ಲಿಂಕ್ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ಡೀಟೇಲ್ ಎಂಟರ್ ಮಾಡದೇ ಇದ್ದಲ್ಲಿ ನಿಮಗೆ ಅಮೌಂಟ್ ರಿಫಂಡ್ ಆಗೋದಿಲ್ಲ. ಆದ ಕಾರಣಕ್ಕಾಗಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಶೇರ್ ಮಾಡಿ. ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಿಫಂಡ್ ಸಲುವಾಗಿ ಈ ಒಂದು ಸರಿಯಾದ ರೀತಿಯಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು IFSC ಕೋಡ್, ಅಕೌಂಟ್ ನಂಬರ್ ಆಗಿರಲಿ, ಬ್ಯಾಂಕ್ ಅಕೌಂಟ್ ಅನ್ನು ಸರಿಯಾಗಿ ಎಂಟರ್ ಮಾಡಿಕೊಂಡು ರಿಫಂಡ್ ಮಾಡಿಕೊಳ್ಳೋರಾಗಿ. ಓಕೆ, ಈ ಒಂದು ಅರ್ಜಿಯನ್ನು ಮಿಸ್ ಮಾಡದೆ ಆದಷ್ಟು ಬೇಗನೆ ರಿಫಂಡ್ ಕ್ಲಿಕ್ ಮಾಡಿಕೊಂಡು 27 ಮೇ 2026 ರಾತ್ರಿ 11 ಗಂಟೆಗೆ ಒಳಗಡೆ ಇದು ಕ್ಲಿಕ್ ಮಾಡಿಕೊಂಡು ಸರಿಯಾಗಿ ಸಬ್ಮಿಷನ್ ಮಾಡಿಕೊಳ್ಳಿ. ಧನ್ಯವಾದಗಳು.